ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಮುಂಜಾನೆಯಲ್ಲಿ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆತನ ಕೃಪಾ ವರಗಳು ಇಲ್ಲದೆ ಪ್ರೀತಿಯ ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡು ಈ ಹೊಸ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ದೇವರು ನಿಮಗಾಗಿ ಪ್ರತಿದಿನ ಆಶೀರ್ವದಿಸ್ತಾರೆ. ನಿಮಗಾಗಿ ನಾನು ಪ್ರತಿದಿನ ಪ್ರಾರ್ಥಿಸ್ತಿದ್ದೀನಿ. ದೇವರು ವಿಶೇಷವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಲಿ. ಪ್ರೀತಿಗಳು ದೇವರ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಲಿಮಿಟ್ಸ್ ಪವರ್ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಕನ್ನಡ ನೋಡೋದಾದರೆ ಮಿತಿ ಇಲ್ಲದ ಶಕ್ತಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾವ ಥರ ಶಕ್ತಿ ಎಂಬುದಾಗಿ ನೋಡೋದಾದರೆ ಇದಕ್ಕೆ ಆಧಾರವಾಗಿ ಮಾರ್ಕನ ಬರುವ ಸುವಾರ್ತೆ ಮೊದಲ 11ನೇ ಅಧ್ಯಾಯ 24ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವುದೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರೀತಿಯ ಮಕ್ಕಳೇ, ಆದ ಕಾರಣ ನೀವೇನಾದರೂ ಬೇಡಿಕೊಳ್ಳಿರಿ, ಅದನ್ನು ಸಿಗ್ತಾರೆ, ನಂಬಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಮತ್ತೆ ಯೇಸು ಕ್ರಿಸ್ತನು ನಂಬಿಕೆಯ ಶಕ್ತಿಯನ್ನು ಒತ್ತಿ ಹೇಳುತ್ತಿದ್ದಾನೆ. ಹೌದು, ತನ್ನ ಶಕ್ತಿ ನೋಡಿ, ದೇವರು ನೀವು ಪ್ರಾರ್ಥನೆಯನ್ನು ಏನು ಕೇಳ್ತಿರೋ ಅದನ್ನು ನಾನು ಕೊಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಿಜವಾಗಿಯೂ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಪ್ರಾರ್ಥನೆ ಕೇಳುವಾತನು ಆತ ಉತ್ತರ ಕೊಡ್ತಾನೆ. ಅಯ್ಯೋ ನನ್ನ ಮಗ ಯಾವುದೋ ತೊಂದರೆಯಲ್ಲಿದ್ದಾನೆ ಎಂಬಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ದೇವರು ನಮ್ಮನ್ನು ಉತ್ತರ ಕೊಡ್ತಾನೆ, ನಮಗೆ ಬೇಗ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾರೆ. ನಾವು ಆತನಿಗೆ ನಂಬಿಕೆಯಿಂದ ಕೇಳುವಾಗ ನಾವು ಏನೇ ಬೇಡರೂ ಆತ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಯೇಸು ಅವರ ನಂಬಿಕೆಯನ್ನು ನೋಡಿ ರೋಗಿಗೆ, ಮಗನೇ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹೌದು ಪ್ರೀತಿಯ ಮಕ್ಕಳೇ, ಆತ ಬಹಳ ರೋಗದಲ್ಲಿದ್ದ, ಆತನಿಗೆ ಯಾರು ಗುಣಪಡಿಸಲಿಲ್ಲ. ಆದರೆ ಯೇಸು ಸ್ವಾಮಿ ಹೋಗಿ, ಮಗನೇ, ನಿನ್ನ ಪಾರ್ಶ್ವ ರೋಗಿಯು ಸುಸ್ಥವಾಯಿತು, ನೀನು ಪಾಪದಲ್ಲಿ ಇಲ್ಲದೆ ಜೀವಿಸ್ತೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ರೋಗದಲ್ಲಿ ಸಮಸ್ಯೆಯಲ್ಲಿ ಇದ್ದಾರೆ. ಆದರೆ ದೇವರು ಇಂದು ಹೇಳ್ತಾರೆ, ನೀನು ಪಾಪದಿಂದ ಕ್ಷಮಿಸಲ್ಪಟ್ಟಿದೆ, ನಾನು ನಿನ್ನನ್ನು ಎಲ್ಲ ರೋಗನ ಗುಣಪಡಿಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಎಲ್ಲವೂ ಸಾಧ್ಯ ಮಾಡುವಂಥ ದೇವರು, ಎಲ್ಲವನ್ನು ಜಯ ಕೊಡುವಂಥ ದೇವರು, ಆತನಿಂದ ಎಲ್ಲವೂ ಸಾಧ್ಯ ದೇವ್ರ ಮಕ್ಕಳೇ. ಆತನಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಟ್ರು ಆತ ನಮ್ಮನ್ನು ಕೊಡುತ್ತಾ ಇದ್ದಾನೆ. ನೋಡಿ, 2ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಅಲ್ಲಿ ಹೇಳ್ತಾರೆ ಏನಂತೆ, 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡಿ ಏನಂತಂದರೆ, ಹಾಸಿಗೆಯನ್ನು ಇಳಿಸು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವ ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ನೋಡಿ, ಆ ತಕ್ಷಣ ಆತನ ಪಾಪಗಳನ್ನು ಕ್ಷಮಿಸಲ್ಪಟ್ಟು. ದೇವರ ನಂಬಿಕೆಯಿಂದ ನಾವು ಜೀವಿಸಬೇಕು. ನಮ್ಮ ಪಾಪ ಏನೇ ಇದ್ರೂ ಕೂಡ ದೇವರು ಬಿಡುಗಡೆ ಕೊಡುವಂಥ ದೇವರು. ಆತನಿಂದ ನಾವು ನಂಬಿಕೆಯಿಂದ ಜೀವಿಸ. ಪ್ರೀತಿಯ ಮಕ್ಕಳೇ, ಅದೇ ಥರ ಪ್ರೀತಿಯ ಮಕ್ಕಳೇ, ದೇವರಿಂದ ಎಲ್ಲವೂ ಸಾಧ್ಯ. ಅದೇ ಥರ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ಏನಂದರೆ ನೋಡಿ, ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಹೌದು ಪ್ರೀತಿಯ ಮಕ್ಕಳೇ, ನಿನ್ನ ಕೈಲಿ ಆಗುತ್ತಾ ಎಂಬುದಾಗಿ ಹೇಳಿದ್ರೆ ನಂಬುವವನಿಗೆ ಎಲ್ಲವೂ ಆಗುತ್ತೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನಾವೇನು ಬೇಡ್ತೀವೋ ಅದನ್ನು ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ದೇವರು ನಮ್ಮ ನಂಬಿಕೆ ನೋಡುತ್ತಾ ಇದ್ದಾನೆ. ಅಯ್ಯೋ, ನನ್ನ ಮಗಳು, ನನ್ನ ಮಗ ಯಾವ ರೀತಿಯಲ್ಲಿ ನಂಬಿಕೆ ಇಡ್ತಾರೆ, ನಾನು ಎಲ್ಲವನ್ನು ಕೊಡ್ತೀನಿ. ಆದರೆ ನಂಬಿಕೆಯಿಂದ ಜೀವಿಸಬೇಕು. ದೇವರೊಂದಿಗೆ ಪ್ರತಿದಿನ ಪ್ರಾರ್ಥನೆಯಲ್ಲಿ ಆತನ ವಾಕ್ಯದಲ್ಲಿ ನಾವು ಇರುವಾಗ ದೇವರು ಖಂಡಿತವಾಗಿ ನಮಗೆ ಜಯ ಕೊಡ್ತಾನೆ. ನಮ್ಮ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಕೂಡ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ಪ್ರಾರ್ಥನೆ ನೋಡುವುದಾದರೆ ಮೋಶೆ ಮತ್ತು ಯೋಶುವ ಪ್ರತಿಯೊಬ್ಬರು ಸೇವಕರು ಪ್ರಾರ್ಥನೆಯಲ್ಲಿ ಬೆಳೆದಿರುವುದನ್ನು ನೋಡ್ತೀವಿ. ಅಬ್ರಾಹ್ಮನ್ ಮತ್ತು ದಾನಿಯೇಲ ಪ್ರತಿದಿನ 3 ಹೊತ್ತು
ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಯಾಗಿದ್ದ. ಅದೇ ತರ ನಾವು ಕೂಡ ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದೀವಿ, ದೇವರಲ್ಲಿ ನಂಬಿಕೆಯಿಂದ ಜೀವಿಸ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಆ ಮಿತಿ ಇಲ್ಲದೆ ಶಕ್ತಿ ಇದೆ ಪ್ರೀತಿದ ಮಕ್ಕಳೇ. ದೇವರಲ್ಲಿ ಬಹಳ ಒಂದು ಶಕ್ತಿಯಿಂದ ಆತ ನಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಆತನ ನಂಬಿಕೆಯಿಂದ ನಾವೇನೇ ಬೇಡಿದ್ರು ಆತ ಕೊಡುವಂತ ದೇವರು. ನೋಡಿ ಏನ್ ಹೇಳ್ತಾರೆ ನೋಡಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನ್ ಬೇಡಿಕೊಳ್ತೀರೋ ಅದನ್ನೆಲ್ಲ ಹೊಂದುವಿರಿ. ಹೌದು ಪ್ರೀತಿದ ಮಕ್ಕಳೇ, ನಾವೇನ್ ಬೇಡ್ತೀವೋ ಅದನ್ನೆಲ್ಲ ಹೊಂದುತ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರ ಹೇಳಬೇಕು. ದೇವರೇ, ನೀನು ಪ್ರತಿದಿನ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಪ್ಪ, ನೀನು ನಂಬಿಕೆ ಇಡ್ತೀನಿ, ನೀನು ನಮ್ಮನ್ನು ಎಲ್ಲ ರೀತಿ ಸಮಸ್ಯೆಯಿಂದ ಬಿಡುಗಡೆ ಕೊಡ್ತಪ್ಪ, ನಿನ್ನಲ್ಲಿ ನಂಬಿಕೆಯನ್ನು ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ಪ್ರೀತಿದ ಮಕ್ಕಳೇ, ಈ ದಿನ ಒಂದು ತೀರ್ಮಾನ ಮಾಡಬೇಕು. ಅಪ್ಪ, ನಾನು ಕೂಡ ಮೋಶನ್ ಹಾಗೆ ಪ್ರಾರ್ಥಿಸ್ತೇನೆ, ದಾನಿಯನ ಹಾಗೆ, ಯೆಹೋಶುವನ ಹಾಗೆ ನಾನು ಕೂಡ ಪ್ರಾರ್ಥಿಸ್ತೀನಪ್ಪ, ನೀನು ಸಹಾಯ ಮಾಡೋದನ್ನು ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶುದ್ಧನೆ. ಪ್ರೀತಿಗಳು ತಂದೆ ದೇವರೇ, ಸ್ವಾಮಿ ಒಳ್ಳೆ ಸ್ವಾಮಿಗಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡು. ಈ ಹೊಸ ದಿನ ಕೊಟ್ಟಿದ್ದಪ್ಪ, ನಮಗೆ ಸ್ತೋತ್ರ. ಪ್ರೀತಿಗಳು ದೇವರೇ, ಮುಂಜಾನೆ ವೇಳೆ ದೇವರೇ ನೀನು ಹೇಳಿದ್ರಲ್ಲಪ್ಪ, ನೀವು ಆದ ಕಾರಣ ನೀವೇನೇನು ಬೇಡ್ತಿರೋ ಅದನ್ನೆಲ್ಲ ಹೊಂದಿರಿ, ನಂಬಿಕೆಯಿಂದ ಹೊಂದಿರಿ ಎಂಬುದಾಗಿ ಹೇಳುವ ಹಾಗೆ ಈ ವಿಡಿಯೋ ಯಾರು ನೋಡ್ತಾರೋ ಅವ್ರು ಏನೇನು ಸಮಸ್ಯೆ ಇದ್ದೋ ಆ ಮಕ್ಕಳಿಗೆಲ್ಲ ಬಿಡುಗಡೆ ಕೊಡು, ಅವ್ರ ಶಾಂತಿ ಸಮಾಧಾನ ಕೊಡು. ದೇವರೇ, ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು. ಅವ್ರ ಪ್ರಾರ್ಥನೆ ಮನವಿ ಎಲ್ಲನ ಉತ್ತರ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅವ್ರ ಕುಟುಂಬದಲ್ಲಿ ಕಾಪಾಡಿ ನಡೆಸಪ್ಪ. ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡುವಪ್ಪ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್